ತುಮಕೂರು ಮುಖ್ಯ ರಸ್ತೆಯಲ್ಲಿ ಕಾರ್ನಲ್ಲಿ ನಾಡ ಬಾಂಬ್ ಸ್ಫೋಟಿಸಿಕೊಂಡು ಪ್ರಿಯಕರ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಘಟನೆಯಲ್ಲಿ ಬದುಕುಳಿದಂತಹ ನಾಗೇಂದ್ರನ ಪ್ರೇಯಸಿ ರಮ್ಯಾ ಹೇಳಿಕೆಯನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ. ವಿಚಾರಣೆ ವೇಳೆ 2 ಪುಟಗಳ ಹೇಳಿಕೆಯನ್ನ ಯುವತಿ ನೀಡಿದ್ದಾಳೆ. ಮದುವೆಗಿಂತ ಬೆಂಗಳೂರು ಬಿಡುವ ವಿಚಾರಕ್ಕೆ ನಮ್ಮಿಬ್ಬರ ಮಧ್ಯೆ ಗಲಾಟೆಯಾಗಿತ್ತು. ಬೆಂಗಳೂರು ಹಾಗೂ ಕೆಲಸ ಬಿಟ್ಟು ಬಾ ಅಂತ ಹೇಳಿ ನಾಗೇಂದ್ರ ನಮ್ಮನ್ನ ಕರೆದಿದ್ದ, ಪಟ್ಟು ಹಿಡಿದಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಿಬ್ಬರ ಮಧ್ಯೆ ಗಲಾಟೆಯಾಗಿತ್ತು ಎನ್ನುವಂತಹ ಹೇಳಿಕೆಯನ್ನ ಯುವತಿ ಪೊಲೀಸರ ಮುಂದೆ ನೀಡಿದ್ದ. ಇನ್ನು ಆ ಸಂದರ್ಭದಲ್ಲಿ ಪ್ರಿಯಕರನಿಗೆ ನೀನೇ ಸಿಟಿಗೆ ಬಾ ಅಂದಿದ್ಲಂತೆ ಆ ಯುವತಿ. ಇದೇ ಕಾರಣಕ್ಕೆ ಯುವತಿ ಜೊತೆ ನಾಗೇಂದ್ರ ಪದೇ ಪದೇ ಜಗಳವಾಡ್ತಿದ್ದ. ಅವತ್ತು ಕಾರ್ನಲ್ಲಿ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಕೂಡ ಇದೇ ವಿಚಾರಕ್ಕೆ ಜಗಳ ಆಯಿತು ಅಂತ ಯುವತಿ ಪೊಲೀಸರ ಮುಂದೆ ಹೇಳಿಕೆಯನ್ನ ನೀಡಿದ್ದಾಳೆ. ನಾಗೇಂದ್ರ ಎನ್ನುವಂತಹ ಯುವಕ ಬೆಂಗಳೂರಿನಲ್ಲಿದ್ದಂತಹ ಆಕೆಯ ಪ್ರೇಯಸಿಯ ಮನೆಗೆ ನುಗ್ಗಿ ಚಾಕುವಿನಿಂದ ಬೆದರಿಸಿ ಕಿಡ್ನಾಪ್ ಮಾಡಿಕೊಂಡು ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಕಾರ್ನಲ್ಲಿದ್ದಂತಹ ನಾಡ ಬಾಂಬ್ ಸ್ಫೋಟಗೊಂಡು ಆತ ಕಾರ್ನಲ್ಲೇ ಮೃತಪಟ್ಟಿದ್ದ. ಊಬರ್ ಕಾರನ್ನ ಬುಕ್ ಮಾಡಿಕೊಂಡು ಯುವತಿಯನ್ನ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದ. ಈ ಸಂದರ್ಭದಲ್ಲಿ ಯುವತಿಯ ಜೊತೆಯಲ್ಲಿದ್ದಂತಹ ಆಕೆಯ ಗೆಳತಿ ಪೊಲೀಸರಿಗೆ ಮಾಹಿತಿ ನೀಡಿದಾಗ ಪೊಲೀಸರು ಅಲರ್ಟ್ ಆಗಿ ಊಬರ್ ಸಂಸ್ಥೆಗೆ ಕಾಂಟ್ಯಾಕ್ಟ್ ಮಾಡಿ ಊಬರ್ ಡ್ರೈವರ್ನ ಮಾಹಿತಿಯನ್ನು ಪಡೆದುಕೊಂಡು ಊಬರ್ ಚಾಲಕನಿಗೆ ಕರೆ ಮಾಡಿ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಗಾಡಿ ಹಾಕು ಅಂತ ಹೇಳಿದ್ರು. ಯಾವಾಗ ಈ ವಿಚಾರ ಊಬರ್ ಚಾಲಕನಿಗೆ ಗೊತ್ತಾಯ್ತೋ ಆ ಸಂದರ್ಭದಲ್ಲಿ ನಾಗೇಂದ್ರ ತನ್ನ ಬಳಿ ಇದ್ದಂತಹ ಚಾಕುವಿನಿಂದ ಯುವತಿಗೆ ಇರಿಯೋದಕ್ಕೆ ಹತ್ಯೆ ಮಾಡೋದಕ್ಕೆ ಶುರು ಮಾಡಿದ್ದ. ಆ ಸಂದರ್ಭದಲ್ಲಿ ಊಬರ್ ಚಾಲಕ ಅಲರ್ಟ್ ಆಗಿ ಆತ ಹಾಗೂ ಆಕೆಯನ್ನ ಕಾರ್ನಿಂದ ಕೆಳಗಿಳಿಸಿದ್ದ. ಅದಾದ ನಂತರ ಕೆಲವೇ ಸೆಕೆಂಡ್ಗಳಲ್ಲಿ ಕಾರ್ನಲ್ಲಿದ್ದಂತಹ ನಾಡ ಬಾಂಬ್ ಸ್ಫೋಟಗೊಂಡು ನಾಗೇಂದ್ರ ಸುಟ್ಟು ಕರಕಲಾಗಿದ್ದ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ವಿಚಾರಕ್ಕೆ ನಾಗೇಂದ್ರ ಹಾಗೂ ಆತನ ಪ್ರೇಯಸಿ ಇಬ್ಬರ ನಡುವೆ ಜಗಳ ಆಯಿತು, ಯಾವ ವಿಚಾರಕ್ಕೆ ಅವರಿಬ್ಬರು ಕಿತ್ತಾಡ್ಕೊಂಡ್ರು ಎನ್ನುವಂತಹ ವಿಚಾರವನ್ನ ಸದ್ಯ ಯುವತಿ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾಳೆ. ಬೆಂಗಳೂರು ಬಿಡುವ ವಿಚಾರಕ್ಕೆ ಕಿರಿಕಾಗಿತ್ತು ಎನ್ನುವಂತಹ ವಿಚಾರವನ್ನ ಆಕೆ ಹೇಳಿದ್ದಾಳೆ. ಮದುವೆ ಆಗಬೇಕು, ಮದುವೆ ಆಗು ಅಂತ ಆತ ನನಗೆ ಒತ್ತಾಯ ಮಾಡಿದ್ದು ನಿಜ. ಆದ್ರೆ ಅದಕ್ಕೂ ಮುನ್ನ ಬೆಂಗಳೂರು ಬಿಡಬೇಕು, ಕೆಲಸ ಬಿಟ್ಟು ಬಾ ಅಂತ ಹೇಳಿ ನಾಗೇಂದ್ರ ಪಟ್ಟು ಹಿಡಿದಿದ್ದ ಎನ್ನುವ ವಿಚಾರಕ್ಕೆ ಜಗಳ ಆಯಿತು ಅಂತ ಹೇಳಿದ್ದಾಳೆ. ಬೆಂಗಳೂರು ಹಾಗೂ ಕೆಲಸ ನಾನು ಬಿಡೋದಿಲ್ಲ ಅಂತ ಯುವತಿ ಹೇಳಿದ್ಲಂತೆ. ನೀನೇ ಬೆಂಗಳೂರಿಗೆ ಬಂದು ನನ್ನ ಜೊತೆ ಇರು ಅಂತ ಕೂಡ ನಾಗೇಂದ್ರನಿಗೆ ಯುವತಿ ಹೇಳಿದ್ಲಂತೆ. ಇದೇ ಕಾರಣಕ್ಕೆ ಯುವತಿ ಹಾಗೂ ನಾಗೇಂದ್ರ ನಡುವೆ ಪದೇ ಪದೇ ಜಗಳ ಆಗ್ತಾ ಇತ್ತಂತೆ. ಅಂಕೋಲಾದಲ್ಲಿ ಸೆಟಲ್ ಆಗುವ ಬಗ್ಗೆ ಇಬ್ಬರ ನಡುವೆ ವರ್ಷದಿಂದ ಜಗಳ ಆಗಿತ್ತು ಎನ್ನುವಂತಹ ವಿಚಾರವನ್ನ ಆ ಯುವತಿ ಪೊಲೀಸರ ಮುಂದೆ ನೀಡಿದ್ದಾಳೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ನಾಡ ಬಾಂಬ್ ಸ್ಫೋಟಗೊಂಡು ನಾಗೇಂದ್ರ ಎನ್ನುವಂತಹ ಯುವಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆತನ ಪ್ರೇಯಸಿ ಯುವತಿ ಒಂದಷ್ಟು ಹೇಳಿಕೆಗಳನ್ನ, ಒಂದಷ್ಟು ವಿಚಾರಗಳನ್ನ ಪೊಲೀಸರ ಮುಂದೆ ಬಹಿರಂಗಪಡಿಸಿದ್ದಾಳೆ ಎನ್ನುವಂತಹ ಮಾಹಿತಿ. ಏನೆಲ್ಲ ಹೇಳ್ಕೊಂಡಿದ್ದಾಳೆ ಪೊಲೀಸರ ಮುಂದೆ ಆ ಯುವತಿ, ಚಂದ್ರಶೇಖರ್? ಖಂಡಿತವಾಗಿ ಪ್ರತೀಕ್ಷಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಮೊದಲನೇದಾಗಿ ಕಳೆದ 1 ವರ್ಷದಿಂದಲೂ ಕೂಡ ಸಾಕಷ್ಟು ಒಂದು ಬೆದರಿಕೆ ಹಾಕ್ತಾನೆ ಇದ್ದ. ಜೊತೆಗೆ ಏನು ಚಿಕ್ಕ ವಯಸ್ಸಿನಲ್ಲೂ ಕೂಡ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇತ್ತು. ಪ್ರೀತಿಯ ವಿಚಾರ ಬದಲಾಗಿ ಮದುವೆ ಆಗುವಂತೆ ಸಾಕಷ್ಟು ಒತ್ತಡ ಆಗ್ತಾ ಇದ್ದ. ಅದಾದ ನಂತರದಲ್ಲಿ ಬೆಂಗಳೂರಿಗೆ ನಾನು ಬರೋದಿಲ್ಲ, ನಾನು ಇರುವಂತ ಸ್ಥಳದಲ್ಲೇ ನೀನು ಬಂದು ಇಲ್ಲೇ ಸೆಟ್ಲ್ ಆಗ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗತ್ತೆ. ಅದಾದ ನಂತರದಲ್ಲಿ ಅಂಕೋಲಕ್ಕೆ ನಾನು ಬರೋದಿಲ್ಲ, ನೀನು ಬೆಂಗಳೂರಿಗೆ ಬರಬೇಕು ಅನ್ನುವಂಥ ವಿಚಾರ ಯಾವಾಗ ಯುವತಿ ಹೇಳ್ತಾಳೋ ಆಗಲಿಂದಲೂ ಕೂಡ, ಅಂದ್ರೆ ಜೂನ್ 27ನೇ ತಾರೀಕು ಸಾಕಷ್ಟು, ಅಂದ್ರೆ ಕಳೆದ ವರ್ಷ ಜೂನ್ 27ನೇ ತಾರೀಕು ಕರೆ ಮಾಡಿ ಅಥವಾ ಒಂದು ಮೆಸೇಜ್ ಅನ್ನ ಕೂಡ ಕಳಿಸಿರ್ತಾನೆ. ನೀನ್ ಇದೇ ರೀತಿಯಾಗಿ ಮಾಡಿದ್ರೆ ನಾನು ನಿನ್ನನ್ನು ಸಾಯಿಸಿ ನಾನು ಕೂಡ ಸಾಯ್ತೀನಿ ಅನ್ನುವಂತಹ ಬೆದರಿಕೆಯನ್ನ ಕೂಡ ಸಾಕಷ್ಟು ಬಾರಿ ಹಾಕಿರ್ತಾನೆ. ಅದೇ ರೀತಿಯಾಗಿ ಏನು ಮಾತಾಡದೆ, ಜೊತೆಗೆ ಅದಾದ ನಂತರದಲ್ಲಿ ಜೊತೆಗೆ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ವಾಪಸ್ ನಾನು ನಿನ್ನ ಹತ್ರ ಮಾತಾಡಬೇಕು, ಇದು ಕಡೆಯ ಬಾರಿ ಅನ್ನುವಂತ ಮಾತುಗಳನ್ನ ಹೇಳಿ ನಂಬಿಸಿ ಅದಾದ ನಂತರದಲ್ಲಿ ಮಾರ್ಗ ಮಧ್ಯದಲ್ಲಿ, ಅಂದ್ರೆ ನೀನು ಎಲ್ಲಿ ಹೇಳ್ತೀಯೋ ಅಲ್ಲೇ ಸೆಟಲ್ ಆಗೋಣ, ಬೆಂಗಳೂರಿಗೆ ಬರ್ತೀನಿ, ನಾನು ಇಲ್ಲೇ ನಿನ್ ಜೊತೆಯಲ್ಲೇ ವಾಸ ಮಾಡ್ತೀನಿ, ಜೊತೆಗೆ ನಾವಿಬ್ರು ಕೂಡ ಆದಷ್ಟು ಬೇಗ ನೀನು ಯಾವಾಗ ಹೇಳ್ತೀಯೋ ಅವಾಗ್ಲೇ ಮದುವೆ ಆಗೋಣ ಅನ್ನುವಂತ ಮಾತುಗಳನ್ನ ಹೇಳಿ ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋದ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಏಕಾಏಕಿ ಚಾಕು ತೆಗೆದು ಆಕೆಯ ಮೇಲೆ ಹಲ್ಲೆ ಮಾಡಿರ್ತಾನೆ. ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಡ್ರೈವರ್ ಏನಿದ್ದಾನೆ, ಕ್ಯಾಬ್ ಚಾಲಕ, ಆತ ಇಮಿಡಿಯೇಟ್ ಆಗಿ ಕ್ಯಾಬ್ ನಿಲ್ಲಿಸಿ ಆಕೆಯನ್ನ ಹೊರಗಡೆ ಕರ್ಕೊಂಡ್ಬರ್ತಾನೆ. ಹೊರಗಡೆ ಕರ್ಕೊಂಡ್ಬಂದ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುವಂತಹದ್ದು ಅನ್ನುವಂತ ಮಾತು ಹೇಳಿಕೆಯನ್ನ ಸದ್ಯಕ್ಕೆ ಪೊಲೀಸರ ಮುಂದೆ ಯುವತಿ ನೀಡಿರುವಂತಹದ್ದು
ಪ್ರತೀಕ್ಷಾ. ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.